ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. ಇಂದಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ನಡೆದಂಥ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಮಂಜೇಶ್ವರ ಕ್ಷೇತ್ರದಿಂದ ವಿಜಯಿಯಾಗಿರುವಂತಹ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ AKM ಅಶ್ರಫ್ ಅವರು ತಮ್ಮ ಶಾಸಕತ್ವದ ಪ್ರಮಾಣ ವಚನವನ್ನು ಪಡೆಯುವ ಸಂದರ್ಭದಲ್ಲಿ ಕನ್ನಡವನ್ನು ಬಳಸಿರುವಂಥದ್ದು ಮತ್ತೆ ಸುದ್ದಿಗೆ ಗ್ರಾಸವಾಗಿದೆ. AKM ಅಶ್ರಫ್ ಎಂಬ ನಾನು ವಿಧಾನಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಸೃಷ್ಟಿಕರ್ತನಾದ ನಾದನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಗಡಿನಾಡು ಅಂದರೆ ಕರ್ನಾಟಕದಿಂದ ಗಡಿ ಹಂಚಿಕೊಂಡಿರುವಂಥ ಕೇರಳದ ಭಾಗವಾಗಿರುವ ಮಂಜೇಶ್ವರ ಕ್ಷೇತ್ರ, ಇದು ಕಾಸರಗೋಡು ಜಿಲ್ಲೆಯಲ್ಲಿ ಬರುವಂಥ ಕ್ಷೇತ್ರ. ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ವಿಜಯಿಯಾಗಿರುವ ಅವರು ಪ್ರಸ್ತುತ ಆಡಳಿತಾರೂಢ UDF ಅಂದರೆ ಕಾಂಗ್ರೆಸ್ ನೇತೃತ್ವದ ಈ ಪಕ್ಷದಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕನ್ನಡವನ್ನು ಬಳಸಿರುವಂಥದ್ದು ಚರ್ಚೆಗೆ ಮತ್ತು ಒಂದು ಪಾಸಿಟಿವ್ ಸುದ್ದಿ ರೀತಿಯಲ್ಲಿ ನಮ್ಮ ನಡುವೆ ಹರಿದಾಡುತ್ತಿದೆ. ಯಾಕಂದರೆ ಗಡಿನಾಡು ಎಂಬ ಪ್ರದೇಶವು ಯಾವತ್ತು ಭಾಷೆ, ಗಡಿ, ಜಲ ಮತ್ತು ಭೂಭಾಗದ ವಿಚಾರದಲ್ಲಿ ಪ್ರತಿ ಬಾರಿಯೂ ಸಂಘರ್ಷಕ್ಕೊಳಪಡುವ ಪ್ರದೇಶ. ಉದಾಹರಣೆಗೆ ಮಹಾರಾಷ್ಟ್ರದೊಂದಿಗೆ ಕರ್ನಾಟಕದ ಬೆಳಗಾವಿ ಗಡಿ, ತಮಿಳುನಾಡಿನೊಂದಿಗೆ ಬೇರೆ ಬೇರೆ ಪ್ರದೇಶದಲ್ಲಿ ನಡೆಯುವಂತಹ ಜಲ ವಿವಾದ ಮತ್ತು ಭೂಪ್ರದೇಶದ ವಿವಾದ, ಭಾಷಾ ವಿವಾದ ಮತ್ತಿತರ ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇರುವ ನಡುವೆನೇ ಕೇರಳದ ಶಾಸಕರೊಬ್ಬರು ಕರ್ನಾಟಕದ ಪ್ರಥಮ ಭಾಷೆ, ಕರ್ನಾಟಕದ ರಾಜ್ಯ ಭಾಷೆ ಆಗಿರುವಂಥ ಕನ್ನಡವನ್ನು ಅಲ್ಲಿನ ವಿಧಾನಸಭೆಯಲ್ಲಿ, ತುಂಬಿದ ವಿಧಾನಸಭೆಯಲ್ಲಿ ಉಳಿದೆಲ್ಲ ಶಾಸಕರ ಮುಂದೆ ಬಳಸುವ ಮೂಲಕ ತಮಗೆ ಮತ ಹಾಕಿರುವಂಥ ಮತದಾರರ ಭಾಷೆಗೆ, ಅವರ ಆಡು ಭಾಷೆಗೆ ಗೌರವವನ್ನು ನೀಡುವ ಕೆಲಸವನ್ನು ಮಾಡಿದ್ದಾರೆ. ಅವರ ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಈಗ ಮಲಯಾಳೀಕರಣ ಒಂದು ಬಿಲ್ ನಮ್ಮ ವಿಧಾನಸಭೆಯಲ್ಲಿ ಜಾರಿಯಾಗಿದೆ. ಅದರ ಭಾಗವಾಗಿ ಕೆಲವೊಂದು ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಕೆಲವೊಂದು ಕಚೇರಿಗಳಿಗೆ, ವಿಲೇಜ್ ಆಫೀಸ್ ಆಗಲಿ, ಪಂಚಾಯತ್ ಕಚೇರಿ ಆಗಲಿ, ತಾಲೂಕು ಕಚೇರಿ ಆಗಲಿ, ಎಲ್ಲಿಗಾದ್ರೂ ಹೋದ್ರೆ ಅಲ್ಲಿ ಕನ್ನಡದಲ್ಲೇ ನಮ್ಗೆ ಫಾರಂ ಸಿಗ್ತಾ ಇಲ್ಲ, ಕನ್ನಡದಲ್ಲಿ ಅಲ್ಲಿ ನಾಮಫಲಕಗಳಿಲ್ಲ. ಇವೆಲ್ಲ ಸಮಸ್ಯೆಗಳು ನನ್ನ ಗಮನಕ್ಕೆ ಬಂದಿದೆ. ಇದರ ಜಿಲ್ಲಾ ಪ್ರಾಂತ್ಯ ಮಟ್ಟದಲ್ಲಿ ಈ ಒಂದು ಇದರ ಉಸ್ತುವಾರಿ ಬರುವುದು ಮುಖ್ಯಮಂತ್ರಿಗಳ ಇಲಾಖೆಯಲ್ಲಿ. ನಾನು ಮುಂದೆ ವಿಧಾನಸಭಾ ಅಧಿವೇಶನ ಕೂಡ ಆರಂಭವಾಗ್ತಾ ಇದೆ. ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಕನ್ನಡಿಗರ ಸಮಸ್ಯೆಗಳ ಒಂದು ಪಟ್ಟಿ ಮಾಡಿ, ಬೊಟ್ಟು ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಖಂಡಿತವಾಗಿಯೂ ಪ್ರತಿಯೊಂದನ್ನು ಪರಿಹಾರ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತೀನಿ. ಇದು ಇವತ್ತಿನ ಪಾಸಿಟಿವ್ ಸುದ್ದಿ. ಹಾಗೂ ಒಕ್ಕೂಟ ವ್ಯವಸ್ಥೆಯಲ್ಲಿ ಎರಡು ರಾಜ್ಯಗಳ ನಡುವಿನ ಗಡಿ ಪ್ರದೇಶ ಹಾಗೂ ಭಾಷಾ ವಿಚಾರದಲ್ಲಿ ಎಷ್ಟು ಗೌರವವಾಗಿ ಇರಬೇಕು ಅನ್ನೋದಕ್ಕೊಂದು ಸ್ಪಷ್ಟ ಉದಾಹರಣೆ ಕೂಡ ಹೌದು. ಮೂಲತಃ ಕನ್ನಡ ಭಾಷಿಕರ ರೀತಿಯಲ್ಲೇ ಇರುವಂಥ ಅಶ್ರಫ್ ಅವರು ಇಸ್ಲಾಂ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ಮಂಜೇಶ್ವರದಲ್ಲಿ ಪ್ರಮುಖವಾಗಿ ಕನ್ನಡ ಹಾಗೂ ಕರ್ನಾಟಕದ ಗಡಿ ಭಾಗದಲ್ಲಿ ಮಾತನಾಡುವಂಥ ತುಳು, ಕೊಂಕಣಿ, ಬ್ಯಾರಿ ಮತ್ತಿತರ ಭಾಷೆಗಳ ನಡುವೆ ಬದುಕಿರುವಂಥ ವ್ಯಕ್ತಿ. ಅವರ ಕ್ಷೇತ್ರದಲ್ಲೇ ಸುಮಾರು 2,60,000ಕ್ಕಿಂತಲೂ ಹೆಚ್ಚು ಮತದಾರರು ಇದ್ದರೂ ಅದರಲ್ಲಿ 50% ಅಂದರೆ 50% ಮಂದಿ ಕನ್ನಡ ಹಾಗೂ ಇತರ ಭಾಷೆಗಳನ್ನು ಮಾತನಾಡುವವರು. ಅವರೆಲ್ಲರ ಮತಗಳಿಂದ ಗೆದ್ದಿರುವಂಥ ಅಶ್ರಫ್ ಅವರು ಸ್ವತಃ ಕನ್ನಡ ಭಾಷೆಯನ್ನು ಅಲ್ಲಿನ ವಿಧಾನಸಭೆಯಲ್ಲಿ ಬಳಸಿದ್ದಾರೆ. ಅಶ್ರಫ್ ಅವರು ಮೂಲತಃ ಕನ್ನಡದಲ್ಲೇ ಕಲಿತವರು ಕೂಡ. ಅವರು ತಮ್ಮ ಉನ್ನತ ಶಿಕ್ಷಣವನ್ನು ಕನ್ನಡ ಭಾಷೆಯಲ್ಲಿ ಮುಗಿಸಿರುವ ಕಾರಣ ಕನ್ನಡ ಅವರಿಗೆ ಸುಲಲಿತ. ಜೊತೆಗೆ ಉಳಿದ ಅಲ್ಲಿನ ರಾಜ್ಯ ಭಾಷೆ ಆಗಿರುವಂಥ ಮಲಯಾಳಂ, ಸ್ಥಳೀಯ ಭಾಷೆ ಆಗಿರುವಂತಹ ತುಳು ಹಾಗೂ ಬ್ಯಾರಿ, ಕೊಂಕಣಿ ಇನ್ನಿತ್ಯಾದಿ ಭಾಷೆಗಳಲ್ಲಿ ಕೂಡ ಅವರು ಪರಿಣತವನ್ನು ಹೊಂದಿದ್ದಾರೆ. ಅಶ್ರಫ್ ಅವರು 2021ರಲ್ಲಿ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿರುವಂಥವರು. ಇದೇ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದವರು. ಆವಾಗ ಕೇವಲ 700 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಆ ಸಂದರ್ಭದಲ್ಲಿಯೂ ಅವರು ಕನ್ನಡವನ್ನ ಮಾತನಾಡಿದ್ರು. ಅದೇ ರೀತಿ ಈಗ 2026ರ ಚುನಾವಣೆಯಲ್ಲಿ ಅಂದರೆ ಮೇ 4ರಂದು ಪ್ರಕಟಗೊಂಡ ಫಲಿತಾಂಶದಲ್ಲಿ ಅವರು BJPಯ ಅಭ್ಯರ್ಥಿ, ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಸುರೇಂದ್ರನ್ ಅವರನ್ನ 22,000 ಮತಗಳಿಗಿಂತಲೂ ಹೆಚ್ಚು ಅಂತರದಿಂದ ಗೆಲುವು ಸಾಧಿಸಿ ವಿಧಾನಸಭೆಯನ್ನ ಪ್ರವೇಶಿಸಿದಂಥವರು.
ಅಶ್ರಫ್ ಅವರು ಕನ್ನಡವನ್ನು ಮಾತನಾಡಿರುವಂಥದ್ದು ಯಾಕೆ ಪ್ರಮುಖ ಆಗುತ್ತೆ ಅನ್ನೋದಕ್ಕೆ ನಾವು ಒಮ್ಮೆ ಹಿನ್ನೆಲೆ ಅಂದರೆ ಭಾಷಾವಾರು ಪ್ರಾಂತ್ಯ ಆದ ಬಳಿಕ ಗಡಿನಾಡು ಕಾಸರಗೋಡು ಅಂದರೆ ಕಾಸರಗೋಡು ಜಿಲ್ಲೆಯಲ್ಲಿನ ಕನ್ನಡಿಗರ ಪಾಡನ್ನು ನಾವು ಗಮನಿಸಲೇಬೇಕಾಗುತ್ತೆ. ಕಾಸರಗೋಡು ಜಿಲ್ಲೆಯಲ್ಲಿ ಬಹುತೇಕರು ಕನ್ನಡ, ನಾನು ಈಗಾಗಲೇ ಹೇಳಿರುವಂಥ ಉಳಿದ ಕರ್ನಾಟಕದ ಭಾಷೆಗಳನ್ನು ಮಾತನಾಡುವಂಥವರು. ಆದರೆ ಅಲ್ಲಿನ ಮಲಯಾಳಂ ಪ್ರಾಬಲ್ಯ ಸೇರಿದಂತೆ ಅಲ್ಲಿನ ರಾಜ್ಯ ಆಡಳಿತದ ಒಂದು ವೈಖರಿಯಿಂದಾಗಿ ಕನ್ನಡಿಗರು ಅಲ್ಪಸಂಖ್ಯಾತರು ಎನಿಸಿಕೊಂಡಿದ್ದಂತ ಸುಳ್ಳಲ್ಲ. ಗಡಿನಾಡು ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕಾದ್ದು ಅನ್ನೋ ವಿಚಾರ ಬಹಳ ವರ್ಷಗಳಿಂದ ತರ್ಕಬದ್ಧವಾದ ವಿಷಯವಾಗಿ ಮತ್ತು ಒಂದು ಸಂಘರ್ಷದ ವಿಷಯವಾಗಿ ಉಳ್ಕೊಂಡಿತ್ತು. ಕಾಸರಗೋಡು ಜಿಲ್ಲೆಯಲ್ಲಿದ್ದಂಥ ಕಯ್ಯಾರ ಕಿಂಜಣ್ಣರಯ್ಯಂತಹ ಕವಿಗಳು ಕಾಸರಗೋಡು ಕರ್ನಾಟಕಕ್ಕೆ ಸೇರಲಿ ಅಂತ ಸಾಕಷ್ಟು ವರ್ಷಗಳ ಕಾಲ ಹೋರಾಟ ಕೂಡ ಮಾಡಿದರು. ಅಲ್ಲಿನ ಕನ್ನಡಿಗರು ಈಗಲೂ ಕೂಡ ನಾವು ಕರ್ನಾಟಕಕ್ಕೆ ಸೇರ್ತೀವಿ, ನಮ್ಮ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ಸಿಗುವಂಥ ಪ್ರದೇಶದಲ್ಲಿ ನಾವು ಇರ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ಈ ಕ್ಷಣದಲ್ಲೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅಲ್ಲಿನ ರಾಜ್ಯ ಭಾಷೆ ಮಲಯಾಳಂ ಆಗಿರುವ ಕಾರಣ ಆರಂಭದಿಂದಲೂ ಅಂದರೆ ರಾಜ್ಯ ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆಗೊಂಡ ನಂತರ ಆರಂಭದಲ್ಲಿ ಕನ್ನಡಕ್ಕೆ ಸಿಗುತ್ತಿದ್ದ ಮಾನ್ಯತೆ ಇತ್ತೀಚಿನ ದಿನಗಳಲ್ಲಿ ಸಿಗ್ತಿಲ್ಲ ಅನ್ನೋ ಒಂದು ಕೊರಗು ಅಲ್ಲಿನ ಕನ್ನಡಿಗರಿಗೆ ಇದ್ದೇ ಇದೆ. ಪ್ರಮುಖವಾಗಿ ನೋಡೋದಿದ್ರೆ ಕೆಲವು ದಶಕಗಳ ಹಿಂದೆ ಕಾಸರಗೋಡು ಜಿಲ್ಲೆಯಲ್ಲಿ ಕನ್ನಡ ಬೋರ್ಡ್ಗಳೇ ರಾರಾಜಿಸ್ತಿದ್ದವು. ಅಂದರೆ ಅಂಗಡಿಗಳಾಗಲಿ, ಸರ್ಕಾರಿ ಕಟ್ಟಡಗಳಾಗಲಿ, ಶಾಲಾ ಕಾಲೇಜುಗಳಾಗಲಿ ಕನ್ನಡಕ್ಕೆ ಆದ್ಯತೆಗಳು ಸಾಕಷ್ಟು ಸಿಗ್ತಿದ್ದವು. ಇತ್ತೀಚಿನ ದಿನಗಳಲ್ಲಿ ಅಲ್ಲಿನ ಸರ್ಕಾರಗಳು ಕನ್ನಡವನ್ನು ನಿರ್ಲಕ್ಷಿಸುತ್ತಿರುವ ಕಾರಣ ಕನ್ನಡದ ಬೋರ್ಡ್ಗಳು ನಿಧಾನವಾಗಿ ಮಾಯವಾಗಿದೆ. ಕನ್ನಡ ಶಾಲೆಗಳು ಇದ್ದರೂ ಕೂಡ ಅಲ್ಲಿಗೆ ಕನ್ನಡವನ್ನು ಕಲಿಸುವಂತಹ ಸೂಕ್ತ ಶಿಕ್ಷಕರೇ ಇಲ್ಲ. ಮಲಯಾಳಂ ಶಿಕ್ಷಕರೇ ಕನ್ನಡ ಕಲಿಸುವಂತಹ ಪ್ರಸಂಗಗಳು ನಡೆದಿದೆ. ಅದು ಅಪಹಾಸ್ಯಕ್ಕೂ ಕೂಡ ಈಡಾಗಿದೆ. ಹೀಗಾಗಿ ಗಡಿನಾಡ ಕನ್ನಡಿಗರ ಕನ್ನಡ ಭಾಷೆಯ ಮತ್ತು ತಮ್ಮ ಅಸ್ಮಿತೆಯ ವಿಚಾರದ ತುಮುಲಗಳು ಅಶ್ರಫ್ ಅವರು ಕನ್ನಡವನ್ನ ವಿಧಾನಸಭೆಯಲ್ಲಿ ಬಳಸಿದಾಗ ಮತ್ತೆ ಮುನ್ನೆಲೆಗೆ ಬಂದಿದೆ. 2 ಬಾರಿ MLA ಆಗಿ ಆಯ್ಕೆಯಾದಂತಹ ಅಶ್ರಫ್ ಅವರಿಗೆ ಮಂಜೇಶ್ವರದ ಕಾಸರಗೋಡಿನ ಕನ್ನಡಿಗರ ಬಗ್ಗೆ ಕಾಳಜಿ ವಹಿಸಬೇಕಾದಂತಹ ಒಂದು ಜವಾಬ್ದಾರಿ ಇದೆ. ಕಾಳಜಿ ವಹಿಸ್ತಾ ಇದ್ದಾರೆ ಅವರು. ಯಾಕಂದ್ರೆ ಅವರು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ದು 2 ಬಾರಿ ಸ್ವೀಕರಿಸಿದ್ದು ಕನ್ನಡದಲ್ಲಿ. ಅದು ನಮಗೆ ಒಂದು ಹೆಮ್ಮೆಯ ವಿಚಾರ. ಅಷ್ಟು ಮಾತ್ರ ಅಲ್ಲ, ಕನ್ನಡಿಗರಿಗೆ ಇರ್ತಕ್ಕಂಥ ಸಮಸ್ಯೆಯನ್ನ ವಿಧಾನಸಭೆಯಲ್ಲಿ ಅದನ್ನು ಮಂಡಿಸಿ ಅವರಿಗೆ ಬೇಕಾದಂತಹ ಅನುಕೂಲಗಳನ್ನ ಮಾಡಿಕೊಡುವಂತ ಜವಾಬ್ದಾರಿ ಕೂಡ MLA ಅಶ್ರಫ್ ಅವರಿಗೆ ಇದೆ ಅಂತ ನಾವು ಭಾವಿಸಿದ್ದೇವೆ. ಹಾಗಾಗಿ ಯಾವಾಗ ಸಮಸ್ಯೆ ಬರುತ್ತೋ ಆಗ ಅಲ್ಲಿರುವಂತಹ ಮೈನಾರಿಟಿ ಕನ್ನಡಿಗರು ಸೇರಿಕೊಂಡು ಮುಷ್ಕರ ಹೂಡುದು, ಸತ್ಯಾಗ್ರಹ ಮಾಡುದು ಅಷ್ಟೇ. ಹಾಗೆ ಮಾಡ್ತಾ ಏನು ಪ್ರಯೋಜನ, ಏನನ್ನು ಸಾಧಿಸ್ತಾರೆ ಅನ್ನುವಂಥದ್ದುಂಟು. ಅದನ್ನೆಲ್ಲ ಅಂತ ಸಮಸ್ಯೆಗಳನ್ನ ನೀಗಿಸುವುದಕ್ಕೆ ಅಶ್ರಫ್ ಅವರು ಪ್ರಯತ್ನ ಪಟ್ಟರೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಅವರ ಪಕ್ಷ ಬಲವಾಗಿ ಇರೋದ್ರಿಂದ ಅಲ್ಲಿನ ಸಮಸ್ಯೆಗಳನ್ನ, ಕನ್ನಡಿಗರ ಸಮಸ್ಯೆಯನ್ನ, ಮೈನಾರಿಟಿ ಕನ್ನಡಿಗರ ಸಮಸ್ಯೆಯನ್ನ ಪರಿಹರಿಸುವುದಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಅವರ ಪ್ರಯತ್ನವಷ್ಟೇ ಬೇಕಾಗಿರುವಂತದ್ದು. ಹಿಂದೇನೂ ಅವರು ಕನ್ನಡಿಗರಿಗಾಗಿ ಪ್ರಯತ್ನ ಪಟ್ಟಿದ್ದಾರೆ. ಈಗಲೂ ಕೂಡ ಅವರು ಕನ್ನಡಿಗರ ಸಮಸ್ಯೆಯನ್ನ ಪರಿಹರಿಸುವುದಕ್ಕೆ ಮುಂದಾಗಬೇಕು. ಹೀಗೆ ಮತ್ತು ಕನ್ನಡಿಗರಿಗೆ ಸಿಗಬೇಕಂತ ಸವಲತ್ತುಗಳು, ಅದರಲ್ಲೂ ಕೂಡ ಶಾಲಾ ಮಾಧ್ಯಮಗಳಲ್ಲಿ ಕನ್ನಡವನ್ನ ಪ್ರಥಮ ಭಾಷೆಯನ್ನಾಗಿ ಕಲಿಯುವುದಕ್ಕಿರ್ತಕ್ಕಂಥ ಅವಕಾಶವನ್ನ ಅವರಿಂದ ಹಿಂದಕ್ಕೆ ತಗೊಳ್ಳದಂತೆ ನೋಡಿಕೊಳ್ಬೇಕಾದ್ದು ಅಶ್ರಫ್ ಅವರ ಕರ್ತವ್ಯ. ಮತ್ತು ಕನ್ನಡಿಗರಾದಂತಹ ಅವರಿಗೆ ಉದ್ಯೋಗ ಸಿಗಬೇಕಾದಂತಹ ಸಂದರ್ಭದಲ್ಲಿ ಕೂಡ ಕನ್ನಡ ಒಂದು ಅಡೆ ಆಗಬಾರದು. ಅದನ್ನ ಇಟ್ಕೊಂಡು ನೀವು ಅವರಿಗೆ ಉದ್ಯೋಗವನ್ನು ಕೊಡುವಂತ ಸ್ಥಿತಿ ಕಾಸರಗೋಡಲ್ಲಿ, ಕೇರಳದಲ್ಲಿ ಬರಬಾರದು. ಅವರು ಕನ್ನಡಿಗರಾಗ್ಲಿ, ಅವರು ಮಲಯಾಳಿಯೇ ಆಗ್ಲಿ, ಅವರು ಕೇರಳದವರಾಗಿರೋದ್ರಿಂದ ಅವರಿಗೆ ಉದ್ಯೋಗಕ್ಕಾಗಿ ಅವರು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕಾದಂತ ಅಗತ್ಯ ಬರಬಾರದು. ಅವರು ಕನ್ನಡಿಗರೇ ಇದ್ರು ಕೂಡ ಕೇರಳದವರು. ಅವರಿಗೆ ಉದ್ಯೋಗ ಕೊಡುವುದರಲ್ಲಿ ಯಾವುದೇ ರೀತಿಯ ಏರುಪೇರು, ತಾರತಮ್ಯ ಆಗಬಾರದು. ಮಾನ್ಯ ಅಶ್ರಫ್ ಅವರು ಉದ್ಯೋಗಕ್ಕಾಗಿ ಆಗ್ಲಿ, ವಿದ್ಯಾಭ್ಯಾಸಕ್ಕಾಗಿ ಆಗ್ಲಿ, ನಾಳಿನ ಯುವ ತಲೆಮಾರು ಕನ್ನಡವನ್ನು, ಅವರ ಮಾತೃಭಾಷೆಯನ್ನು ಅವರು ಉಳಿಸಿಕೊಂಡು ಬೆಳೆಸಿಕೊಂಡು ಬರುವುದಕ್ಕೆ ಇರತಕ್ಕಂತ ಅನುಕೂಲಗಳಲ್ಲಿ ಯಾವುದಾದ್ರೂ ಚ್ಯುತಿ ಆದ್ರೆ ಅದು ಆಗದಂತೆ ಮಾಡಿಕೊಂಡು ಕನ್ನಡವನ್ನ ಉಳಿಸುವಂತ, ಬೆಳೆಸುವಂತಹ, ಬಾಳಿಸುವಂತಹ ಜವಾಬ್ದಾರಿಯನ್ನ ಮಾನ್ಯ MLA ಅವರು, ಅಶ್ರಫ್ ಅವರು ವಹಿಸಿಕೊಳ್ಬೇಕು, ನಾಯಕತ್ವ ಕೊಡಬೇಕು ಎನ್ನುವುದಾಗಿ ನನ್ನ ಕಳಕಳಿಯ ವಿನಂತಿ.
ಮಲಯಾಳಂ ಹಾಗೂ ಕನ್ನಡ ಭಾಷೆಯ ನಡುವಿನ ಸಂಘರ್ಷವನ್ನು ನಾವು ಈ ಚರ್ಚಿಸುವ ಸಂದರ್ಭದಲ್ಲಿ ಇಂದಿನ ಎಡಪಂಥೀಯ ಸರ್ಕಾರ ಅಂದರೆ LDF ಸರ್ಕಾರ ತಂದಿರುವಂಥ ಹೊಸ ಕಾಯ್ದೆಯನ್ನು ನಾವು ಗಮನ ಹರಿಸಲೇಬೇಕಾಗುತ್ತೆ. ಪಿಣರಾಯಿ ವಿಜಯನ್ ನೇತೃತ್ವದ ಹಿಂದಿನ ಸರ್ಕಾರ ತಮ್ಮ ಅಧಿಕಾರ ಅವಧಿಯ ಕೊನೆ ಅವಧಿಯಲ್ಲಿ ಅವರು ಒಂದು ಕಾಯ್ದೆಯನ್ನು ಅಲ್ಲಿನ ಶಾಸನ ಸಭೆಯಲ್ಲಿ ಜಾರಿಗೆ ತಂದರು. ಅಂದರೆ ಮಲಯಾಳಂ ಭಾಷೆಯನ್ನು 10ನೇ ತರಗತಿಯವರೆಗೆ ಪ್ರಥಮ ಭಾಷೆಯಾಗಿ ಎಲ್ಲರೂ ಕಲಿಯಲೇಬೇಕನ್ನುವ ಕಡ್ಡಾಯ ಕಾಯ್ದೆ ಅದು. ಈ ಕಾಯ್ದೆಗೆ ಕರ್ನಾಟಕ ಸರ್ಕಾರ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟಿನ ಪ್ರತಿರೋಧವನ್ನು ಕೂಡ ಒಡ್ಡಿತ್ತು. ಅಂದರೆ ಭಾಷಾ ಅಲ್ಪಸಂಖ್ಯಾತರಾಗಿರುವಂಥ ಕನ್ನಡಿಗರು ಕಾಸರಗೋಡಿನಲ್ಲಿ ಈ ಕಾಯ್ದೆಯಿಂದ ಅನ್ಯಾಯಕ್ಕೆ ಒಳಗಾಗ್ತಾರೆ ಅನ್ನೋದಂಥದ್ದೇ ಕನ್ನಡಿಗರ ಹಾಗೂ ಕರ್ನಾಟಕ ಸರ್ಕಾರದ ಒಂದು ಮನವಿ ಮತ್ತು ಒಂದು ಚರ್ಚೆ ಮತ್ತು ಒಂದು ಪ್ರಶ್ನಾತೀತ ಸಂಗತಿ ಕೂಡ ಆಗಿತ್ತು. ಪಿಣರಾಯಿ ವಿಜಯನ್ ಅವರು ಜಾರಿಗೆ ತಂದಿರುವ ಕಾಯ್ದೆಯಲ್ಲಿ ಒಂದು ಸಣ್ಣ ನಿರಾಳವಾದ ವಿಚಾರ ಕೂಡ ಇದೆ. ಆದರೆ ಮಲಯಾಳಂ ಮೊದಲ ಭಾಷೆಯಾಗಿ ಕಲಿಯುವುದರ ಜೊತೆಗೆ ಕನ್ನಡವನ್ನು 2ನೇ ಭಾಷೆಯಾಗಿ ಆಯ್ಕೆ ಮಾಡುವಂಥ ಅವಕಾಶ ಕೂಡ ಕೊಟ್ಟಿದ್ದಾರೆ. ಆದರೆ ನಾವು ಈಗಾಗಲೇ ಹೇಳಿರುವಂತೆ ಅಲ್ಲಿ ಕನ್ನಡ ಶಿಕ್ಷಕರೇ ಇಲ್ಲದ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನು ಸರಿಯಾಗಿ ಕಲಿಸುವಂಥವರು ಯಾರು? ಸ್ಥಳೀಯರ ಕನ್ನಡ ಭಾಷೆಯ ಅಸ್ಮಿತೆಯನ್ನು ಮತ್ತೆ ಮತ್ತೆ ಎತ್ತಿ ಹಿಡಿಯುವಂಥವರು ಯಾರು ಅನ್ನೋ ಪ್ರಶ್ನೆನೇ ಅಲ್ಲಿನ ಕನ್ನಡಿಗರ ಕೂಗು. ಕನ್ನಡ ಭಾಷೆಯನ್ನು 2ನೇ ಭಾಷೆಯಾಗಿ ಕಲೀಲಿಕ್ಕೆ ಅವಕಾಶ ಇದ್ದಾದರೂ ಅಲ್ಲಿನ ಕನ್ನಡಿಗರಿಗೆ ಆ ಒಂದು ಅವಕಾಶವನ್ನು ಸೃಷ್ಟಿಸಿಕೊಡುವಂಥವರು ಯಾರು ಅನ್ನೋದೇ ಮೊದಲ ಪ್ರಶ್ನೆಯಾಗಿತ್ತು. ಅದರ ಜೊತೆಗೆ ಯಾವಾಗಲೂ ಭಾಷೆಯ ಹಕ್ಕು ಅನ್ನುವಂಥದ್ದು ಸಾಂವಿಧಾನಿಕವಾಗಿ ಕೊಟ್ಟಿರುವಂಥದ್ದು. ನಿಮ್ಮ ಮಾತೃಭಾಷೆಯನ್ನು ನೀವು ಮೊದಲ ಭಾಷೆಯಾಗಿ ಆಯ್ಕೆ ಮಾಡುವಂಥದ್ದು ನಿಮ್ಮ ಹಕ್ಕಾಗಿರುತ್ತದೆ, ಅಂದರೆ ಆ ಪ್ರದೇಶದ ಜನರ ಹಕ್ಕಾಗಿರುತ್ತದೆ. ಪಿಣರಾಯಿ ವಿಜಯನ್ ಸರ್ಕಾರ ತಂದಿರುವಂಥ ಕಾಯ್ದೆ ಆ ಒಂದು ಹಕ್ಕನ್ನು ಉಲ್ಲಂಘಿಸ್ತಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಪಿಣರಾಯಿ ವಿಜಯನ್ ಅವರು ಆ ಕಾಯ್ದೆಯನ್ನು ಜಾರಿಗೆ ತಂದಿರುವ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ನೇರವಾಗಿ ಅಲ್ಲಿನ ಸರ್ಕಾರಕ್ಕೆ ಪತ್ರವೊಂದನ್ನು ಬರೆದಿದ್ರು. ಈ ರೀತಿಯ ಒಂದು ನಿಮ್ಮ ಕಾಯ್ದೆಯಿಂದ ಕನ್ನಡಿಗರು ಅಂದರೆ ಕರ್ನಾಟಕದ ಭಾಷೆಯನ್ನು ಮಾತನಾಡುವಂಥವರು ನಿಮ್ಮ ರಾಜ್ಯದ ಗಡಿ ಪ್ರದೇಶದಲ್ಲಿ ಅಂದರೆ ಕಾಸರಗೋಡು ಜಿಲ್ಲೆಯಲ್ಲಿ ಇರುವಂಥವರು ಅನ್ಯಾಯಕ್ಕೆ ಒಳಗಾಗ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಅವರು ನೇರವಾಗಿ ಎತ್ತಿದ್ರು. ಇದು ಒಕ್ಕೂಟ ವ್ಯವಸ್ಥೆಗೆ ಮಾಡುವಂತಹ ಒಂದು ಧಕ್ಕೆ ಅನ್ನುವಂತಹ ಒಂದು ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಅವರು ಹೇಳಿದರು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಭಿಯಾನ ಆಗಿತ್ತು. ಗಡಿನಾಡು ಪ್ರದೇಶದಲ್ಲಿರುವಂಥ ಕನ್ನಡ ಪರ ಸಂಘಟನೆಗಳು ಅದೇ ರೀತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಆ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಅಪಸ್ವರವನ್ನು ಎತ್ತಿ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿತ್ತು. ಇದೀಗ ಅಶ್ರಫ್ ಅವರು ಕನ್ನಡವನ್ನು ವಿಧಾನಸಭೆಯಲ್ಲಿ ಮಾತನಾಡುವ ಮೂಲಕ ಮತ್ತೊಂದು ರಾಜಕೀಯ ಬೆಳವಣಿಗೆ ಮತ್ತು ಆಶಾದಾಯಕವಾದ ಒಂದು ಬೆಳವಣಿಗೆಯನ್ನು ನಾವು ಕಡೆ ಕಾಣಬಹುದು. ಯಾವ ರೀತಿ ಅಂದರೆ ಪ್ರಸ್ತುತ ಕೇರಳದಲ್ಲಿ ಅಧಿಕಾರವನ್ನು ಹಿಡಿದಿರುವಂಥದ್ದು ಕಾಂಗ್ರೆಸ್ ನೇತೃತ್ವದ UDF ಸರ್ಕಾರ. ಅಂದರೆ ಅಶ್ರಫ್ ಅವರು ಮುಸ್ಲಿಂ ಲೀಗ್ ಆಗಿದ್ರೂ ಕೂಡ ಅಲ್ಲಿನ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಪಾಲುದಾರ ಪಕ್ಷ ಆಗಿದೆ ಅದು. ಹೀಗಾಗಿ ಕೇರಳದಲ್ಲೂ ಕಾಂಗ್ರೆಸ್ ಪಕ್ಷನೇ ಅಧಿಕಾರ ನಡೆಸುವಂತಾಗಿದೆ. ಜೊತೆಗೆ ಕರ್ನಾಟಕದಲ್ಲೂ CM ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ 3 ವರ್ಷದ ಅವಧಿಯನ್ನು ಮುಗಿಸಿ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಕರ್ನಾಟಕ ಸರ್ಕಾರ ಈ ಸಂದರ್ಭದಲ್ಲಿ ಅಂದರೆ ನೆರೆಯ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವೇ ಇರುವ ಕಾರಣ ಗಡಿ ಪ್ರದೇಶದಲ್ಲಿ ಅಂದರೆ ಕಾಸರಗೋಡು ಜಿಲ್ಲೆ ಮತ್ತು ಈಗ ಏನು ನಾವು ಅಶ್ರಫ್ ಅವರು ಇರುವಂತಹ ಮಂಜೇಶ್ವರ ಕ್ಷೇತ್ರದ ಜನರು ಮಾತನಾಡುವಂತಹ ಕನ್ನಡ ಭಾಷೆಯ ಅಸ್ಮಿತೆ ಮತ್ತು ಅವರ ಹಕ್ಕನ್ನು ಕಾಪಾಡಿಕೊಳ್ಳುವ ನಿಟ್ಟಲ್ಲಿ ಕರ್ನಾಟಕ ಸರ್ಕಾರಕ್ಕೆ ದೊಡ್ಡ ಒಂದು ಪಾಸಿಟಿವ್ ಸುದ್ದಿ ಅಂತಲೇ ಹೇಳಬಹುದು. ಯಾವ ರೀತಿ ಅಂದರೆ ಇಂದಿನ ಅವಧಿಯಲ್ಲಿ ಅಲ್ಲಿ ಎಡಪಂಥೀಯ ಸರ್ಕಾರ ಇದ್ದ ಕಾರಣ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಾತನ್ನು ಅವರು ಕೇಳಲ್ಲ ಮತ್ತು ಸ್ಪಂದಿಸಲ್ಲ ಅನ್ನೋ ಒಂದು ಚರ್ಚೆ ಕೂಡ ಇತ್ತು. ಇತ್ತೀಚೆಗೆ ಯಾವುದೇ ಸರ್ಕಾರ ಬಂದರೂ ಸಹ ಕನ್ನಡವನ್ನ ನಗಣ್ಯ ಅಂದ್ರೆ ಕನ್ನಡಿಗರನ್ನ ಕಡೆಗಣಿಸಿದ ಮಲಯಾಳವನ್ನ ಹೇರುತ್ತಿರುವ ಒಂದು ಕಾಸರಗೋಡಿನಲ್ಲಿ ಅಶ್ರಫ್ ಅವರ ಈ ಪ್ರಮಾಣ ವಚನ ನಮಗೊಂದು ಹೋಪ್ ಕೊಟ್ಟಿದೆ. ಒಂದು ವಿಶೇಷವಾಗಿ ಹೇಳೋದಾದ್ರೆ ಇನ್ನಾದರೂ ಈ ಸರ್ಕಾರ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಅವಕಾಶ, ಹಾಗೇನೆ ಕರ್ನಾಟಕದವರು ಗಡಿನಾಡು ಕಾಸರಗೋಡಿಗೆ ಅಂತ ಫಂಡ್ ಇಟ್ಟ ಹಾಗೇನೆ ಕಾಸರಗೋಡು ಈ ನಮ್ಮ ಭಾಷಾ ಅಲ್ಪಸಂಖ್ಯಾತರ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಸಪರೇಟ್ ಆಗಿ ಒಂದು ಬಜೆಟ್ ಇಟ್ಕೊಂಡು ಕನ್ನಡಿಗರನ್ನ ಬೆಳೆಸುವ, ಬದುಕುವ ಹಕ್ಕನ್ನು ಕೊಡುವ, ಒಂದು ಭಾಷೆ ಊಟ ಕೊಡುವ, ಒಂದು ಸಂಸ್ಕೃತಿಯನ್ನು ಎತ್ತರಿಸುವ ಕ್ರಮದಲ್ಲಿ ಅಶ್ರಫ್ ಅವರು ನಮ್ಮ ಮಂಜೇಶ್ವರಕ್ಕೆ ಆಶಾದೀಪ ಆಗಿದ್ದಾರೆ. ಇವರಿಂದ ನಾವು ತುಂಬಾ ನಿರೀಕ್ಷೆ ಮಾಡ್ತೇವೆ. ಬರೀ ಪ್ರಮಾಣ ವಚನ ಮಾತ್ರ ಅಲ್ಲ, ಪ್ರಮಾಣ ವಚನದ ಜೊತೆಗೆ ಕನ್ನಡಿಗರನ್ನ ಶಾಲೆಗಳನ್ನು ಉದ್ಧರಿಸುವ, ಭಾಷೆಯನ್ನು ಎತ್ತರಿಸುವ ಮತ್ತೆ ಸಂಸ್ಕೃತಿಯನ್ನು ಎತ್ತರಿಸುವ ಕೆಲಸ ಇವರು ಮಾಡ್ತಾರೆ ಅಂತ ಹೇಳುವ ನಂಬಿಕೆ ನಮ್ಮದು, ನಮ್ಮೆಲ್ಲರದು. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರನೇ ಅಲ್ಲಿ ಅಧಿಕಾರಕ್ಕೆ ಬಂದಿದೆ. VD ಸತೀಶನ್ ಅವರು ಅಲ್ಲಿ CM ಆಗಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಸೂಕ್ತ ಸಂದರ್ಭ ಎಂದು ಪರಿಗಣಿಸಿ ಅಲ್ಲಿನ ಕಾಸರಗೋಡಿನ ಕನ್ನಡ ಜನರ ಅಂದ್ರೆ ಕನ್ನಡ ಮಾತೃಭಾಷಿಕರ ಹಕ್ಕು ಮತ್ತು ಅಸ್ಮಿತೆಯನ್ನು ಉಳಿಸುವ ಕೆಲಸವನ್ನ ಮಾಡಬೇಕಾಗಿದೆ. ಭಾರತದ ಸಂವಿಧಾನವು ಗಡಿ ರಾಜ್ಯಗಳಲ್ಲಿರುವ ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಅವರ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನು ಉಳಿಸಲು ವಿಶೇಷ ಮೂಲಭೂತ ಹಕ್ಕುಗಳನ್ನು ಕೂಡ ಕೊಟ್ಟಿದೆ. ಆರ್ಟಿಕಲ್ 29 ಪ್ರಕಾರ ಭಾರತದ ಪ್ರಜೆ ತನ್ನದೇ ವಿಶಿಷ್ಟ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಹೊಂದಿದ್ದರೆ ಅದನ್ನು ಸಂರಕ್ಷಿಸುವುದು ಅವರ ಮೂಲಭೂತ ಹಕ್ಕು ಅಂತ ಹೇಳಿದೆ. ಹೀಗಾಗಿ ಅಶ್ರಫ್ ಅವರು ಮತ್ತೊಂದು ಬಾರಿ ಕನ್ನಡದಲ್ಲೇ ವಿಧಾನಸಭೆಯಲ್ಲಿ ತಮ್ಮ ಪ್ರಮಾಣ ವಚನವನ್ನು ಮಾಡುವ ಮೂಲಕ ತಮಗೆ ಮತ ಹಾಕಿದಂತಹ ಕನ್ನಡ ಭಾಷಿಕರು ಸೇರಿದಂತೆ ಕರ್ನಾಟಕದ ಇತರ ಭಾಷೆಗಳನ್ನು ಮಾತನಾಡುವಂಥ ತಮ್ಮ ಮತದಾರರ ಅಸ್ಮಿತೆಯನ್ನು ಎತ್ತಿ ಹಿಡಿಯುವ ಪ್ರಯತ್ನವನ್ನು ನಡೆಸಿದ್ದಾರೆ ಎನ್ನಬಹುದು. ಆದರೆ ಅದು ಕೇವಲ ಅಲ್ಲಿನ ಪ್ರಮಾಣ ವಚನ ಭಾಷಣಕ್ಕೆ ಮಾತ್ರ ಸೀಮಿತ ಆಗದೆ ಭವಿಷ್ಯದಲ್ಲಿ ಮುಂದಿನ 5 ವರ್ಷಗಳ ಅಲ್ಲಿನ ಅಧಿಕಾರಾವಧಿಯಲ್ಲಿ ಕನ್ನಡ ಭಾಷಿಕರ ಎಲ್ಲ ರೀತಿಯ ಹಕ್ಕುಗಳನ್ನು ಕಾಪಾಡುವ ಒಂದು ದೊಡ್ಡ ಪ್ರಯತ್ನ ಆಗಲಿ ಅನ್ನೋದು ಕೂಡ ಕನ್ನಡದ ಜನತೆಯ ಆಶಯ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.